ಒಂದು ರೀತಿಯ ಸರ್ಕಾರಿ ಕಾರ್ಯಕ್ರಮವನ್ನೇ ಕಾಂಗ್ರೆಸ್ಸಿನ ಪ್ರಮುಖರು ಮಾಡಿದರು. ಅದರಲ್ಲಿ ಪ್ರಮುಖವಾದ ಬೇಡಿಕೆ HD ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ ಇವರೆಲ್ಲರೂ ಕೂಡ ಪ್ರಾಸಿಕ್ಯೂಷನ್ಗಾಗಿ ಬಿಗಿಪಟ್ಟು ಇದು ಕಾಂಗ್ರೆಸ್ ನಾಯಕರಿಂದ ಪ್ರತಿಭಟನೆ ರಾಜಭವನ್ ಚಲೋ. ಕೊನೆಗೆ ಹೊರಗೆ ಬಂದಂಥ ತಿರುಳೇನು, ಇವರು ಯಾರ ಮೇಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅಪ್ಲಿಕೇಶನ್ನೇ ಯಾರೂ ಹಾಕಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಧಾನಸೌಧ ಅದರ ಮುಂದೆ ಧರಣಿ, DKC ನೇತೃತ್ವದಲ್ಲಿ ಗವರ್ನರ್ ಭೇಟಿ. ಹೇಳಿಕೆಗಳೇನು? ಸಿದ್ದರಾಮಯ್ಯನವ್ರ ಮೇಲೆ ಮಾತ್ರ ಪ್ರಾಸಿಕ್ಯೂಷನ್ ಆಗ್ತಾ ಇದ್ದಾರೆ, ಉಳಿದಂಥ 4 ಜನ ಮೇಲೆ ಪ್ರಾಸಿಕ್ಯೂಷನ್ ಯಾಕೆ ಆಗಿಲ್ಲ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಇದು ರಾಜ್ಯಪಾಲರು ಮಾಡ್ತಾ ಇರೋಂಥ ಧೋರಣೆ. ಇಷ್ಟಕ್ಕೆ ನಿಲ್ಲಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದರು. ರಾಜ್ಯಪಾಲರ ಭಾವಚಿತ್ರವನ್ನು ಸುಟ್ಟಾಕಿದ್ರು. ನಾನು ಯಾಕೆ ಈ ಪತ್ರಿಕಾಗೋಷ್ಠಿಯಲ್ಲಿ ತುಂಬ ನೊಂದು ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯಪಾಲರ ಹುದ್ದೆಗೆ ಬಹಳ ಗೌರವ ಇದೆ ಇಡೀ ದೇಶದಲ್ಲಿ. ಕಾನೂನು ಇದೆ ಜೊತೆಗೆ. ರಾಜ್ಯಪಾಲರು ತಪ್ಪು ಮಾಡಿದರೆ ಆ ತಪ್ಪಿಗೆ ಯಾವ ರೀತಿ ಸರಿಪಡಿಸಬೇಕು ಅನ್ನೋದು ಅದು ಕೂಡ ಸಂವಿಧಾನದಲ್ಲಿ ತುಂಬ ಸ್ಪಷ್ಟವಾಗಿದೆ. ತುಂಬ ನೊಂದು ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನು. ಯಾಕೆ ಅಂತಂದರೆ, ರಾಜ್ಯಪಾಲರನ್ನ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ ಅನ್ನೋಂಥ ರೂಪದಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದು ಸೂಕ್ತ ಅಲ್ಲ. ಕೊನೆ ಎಲ್ಲಿ ತನಕ ಬಂತು? ಮಾನ್ಯ ಪರಮೇಶ್ವರ್ ಅವರೇ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ, ನಿಜ ಲೋಕಾಯುಕ್ತದ ಬಂದಂಥ ಯಾವುದೇ ಕಡತ ರಾಜ್ಯಪಾಲರ ಹತ್ರ ಇಲ್ಲ. ಇದು ನೀವು ಸರ್ಕಾರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಇದನ್ನು ನೋಡದೇನೆ ನೀವು ಮೆರವಣಿಗೆ, ಧರಣಿ, ಚಪ್ಪಲಿಯಿಂದ ಹೊಡೆಯೋದು ಎಷ್ಟರ ಮಟ್ಟಿಗೆ ಸರಿ? ಇದು ನಾನು ಯಾವ ಕಾರಣಕ್ಕೂ ಇದರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ರಾಜಕಾರಣ ಮಾಡ್ತಿಲ್ಲ ನಾನು. ಸಂವಿಧಾನದಲ್ಲಿ ಒಳ್ಳೆ ಹುದ್ದೆ ರಾಜ್ಯಪಾಲರ ಹುದ್ದೆ. ಆ ಹುದ್ದೆ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ನೇತೃತ್ವದಲ್ಲಿ ಧರಣಿ ಮಾಡ್ತಾರೆ, ರಾಜಭವನ್ ಚಲೋ ಕಾರ್ಯಕ್ರಮಗಳು ಮಾಡ್ತಾರೆ. MLAಗಳು, MP ಗಳು, ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸ ಇರೋಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಏನು ಮಾಡ್ತಾ ಇದ್ದೀವಿ ಅಂತ ಕಲ್ಪನೆನೂ ಇಲ್ಲದೇನೆ ಮುಖ್ಯಮಂತ್ರಿ ಮೇಲೆ ಪ್ರಾಸಿಕ್ಯೂಷನ್ ಮಾಡಿದ್ದಾರೆ. ಅದು ಒಂದೇ ಕಾರಣಕ್ಕೆ ನಾವು ಏನಾದ್ರು ಕೂಡ ಮಾಡಬೇಕು. ಭಗವಂತನ ದಯದಿಂದ ಕೇಸ್ ನಡೀತಾ ಇದೆ. ಕೇಸ್ ಏನಾಗುತ್ತೆ ಬಿಡುತ್ತೆ ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಕೋರ್ಟ್ ಇದೆ, ಕಾನೂನಿದೆ, ಅದೇನು ಬೇಕೋ ಅದು ತೀರ್ಮಾನಗಳು ಆಗ್ಬೋದು. ಆ ತೀರ್ಪಿನ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ. ನನಗೆ ನೋವಾಗ್ತಾ ಇರೋದು, ಸಂವಿಧಾನಬದ್ಧವಾದ ಒಂದು ಉನ್ನತ ಹುದ್ದೆಯಲ್ಲಿರೋಂಥ ರಾಜ್ಯಪಾಲರ ಹುದ್ದೆನ ಬೀದಿಗೆ ತಂದುಬಿಟ್ರಲ್ಲ. ಯಾರು ಆ ಹುದ್ದೆಯ ಬಗ್ಗೆ ಘನತೆ, ಗೌರವವನ್ನು ಕಾಪಾಡಬೇಕಾದಂಥ ಸರ್ಕಾರದವರು ಆ ಹುದ್ದೆ ಬಗ್ಗೆನೇ ಕೂಡ ಇಷ್ಟು ಕೀಳು ಮಟ್ಟದ ಸ್ಥಿತಿ ತಂದುಬಿಟ್ರಲ್ಲ. ತುಂಬ ನೊಂದ ಈ ಮಾತು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಇರಲಿಲ್ಲ. ನೆನ್ನೆಲ್ದ ಮೊನ್ನೆ ಇದಾಗಿದ್ದರಿಂದ ನೆನ್ನೆ ರಜಾ ಇದ್ದಿದ್ದಕ್ಕೋಸ್ಕರ ಇವತ್ತು ನಾನು ಮಾಡ್ತಾಯಿದ್ದೀನಿ.
ಆಗಿದ್ದಾಯಿತು. ಯಾರು ಕ್ಷಮಿಸ್ತಾರೆ ಯಾರು ಕ್ಷಮಿಸಲ್ಲ ನನಗೆ ಗೊತ್ತಿಲ್ಲ. ಆದರೆ ನೇತೃತ್ವ ವಹಿಸಿಕೊಂಡಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ರಾಜ್ಯದ ಜನರ ಕ್ಷಮೆ ಕೇಳಬೇಕು. ನಾವು ಅಂದ್ಕೊಂಡಿದ್ವಿ ಕೇಸಿದೆ ಅಂತ, ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಹೋಗಿ ಅಧಿಕಾರ ಇತ್ತು, ಮಾಡಲಿಲ್ಲ ಅಂತ. ಆಮೇಲೆ ನನಗೆ ಗೊತ್ತಾಯಿತು ಅಲ್ಲಿ ಕೇಸ್ಗಳೇ ಇಲ್ಲ ಅಂತ. ಹಾಗಾಗಿ ನಾವು ತಪ್ಪಾಗಿ ಇವತ್ತು ಮಾಡಿದ್ವಿ. ಅದಕ್ಕೋಸ್ಕರ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದರೆ ರಾಜ್ಯಪಾಲರಿಗೂ ಕೇಳಬೇಕು, ರಾಜ್ಯದ ಮತ್ತು ದೇಶ ಜನರಿಗೂ ಕ್ಷಮೆ ಕೇಳಬೇಕು. ಆಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗೌರವ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ನಾವೇನು ಬೇಕಾದ್ರೂ ಮಾಡ್ಬೋದು, ನಾವು ಆಡಿದ್ದೇ ಆಟ, ನಮ್ಮ ಕೈಲಿ ಸರ್ಕಾರ ಇದೆ, ಯಾರೂ ನಮ್ಮನ್ನು ಅರೆಸ್ಟ್ ಮಾಡಲ್ಲ. ಈ ಧೋರಣೆ ಇದೆಯಲ್ಲ, ಖಂಡಿತ ಇದು ಬಹಳ ಕೆಟ್ಟ ಧೋರಣೆ. ಇದ್ರ ಬಗ್ಗೆ ಮತ್ತು ಆಮೇಲೆ ಪರಮೇಶ್ವರ್ ಹೇಳ್ತಾರೆ, ಹೌದು ಯಾವುದೂ ಕೇಸಿಲ್ಲ, HD ಕುಮಾರಸ್ವಾಮಿದವ್ರದ್ದೊಂದು ಅವ್ರ ಹತ್ರ ಬಂದಿತ್ತು, ಅದು ಕ್ಲಾರಿಫಿಕೇಷನ್ಗೆ ಮತ್ತು ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿದ್ದಾರೆ ಗವರ್ನರು. ಮತ್ತು ಇನ್ನೇನು ಮುಗೀತಲ್ಲ, ನಿಮಗೆ ಗೊತ್ತಿರಲಿಲ್ಲ ಇದು? ನೀವೇ ಗೃಹ ಮಂತ್ರಿಗಳು, ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು ಅಂತ ಕಲ್ಪನೆ ನಿಮ್ಗೆ ಇರಲಿಲ್ವಾ? ಬಹಳ ನೋವು. ಇಡೀ ರಾಜ್ಯದ ಕಾನೂನು ಬಗ್ಗೆ ತಿಳ್ಕೊಂಡಿರೋರು, ಸಂವಿಧಾನದ ಬಗ್ಗೆ ಗೌರವ ಕೊಡೋರು, ರಾಜ್ಯಪಾಲರ ಹುದ್ದೆಗೆ ಗೌರವ ಕೊಡೋರು ಇದನ್ನು ಅರ್ಥ ಮಾಡ್ಕೊತಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮಾತೆತ್ತರೆ ಕಾಂಗ್ರೆಸ್ಸಿನ ಪ್ರಮುಖರು ಹೇಳ್ತಾರೆ ಸಂವಿಧಾನ ಸಂವಿಧಾನ ಸಂವಿಧಾನ. ಆ ಸಂವಿಧಾನದ ಉನ್ನತ ಹುದ್ದೆ ಬಗ್ಗೆ ನೀವು ಚಪ್ಪಲಿಂದ ಹೊಡಿತೀರಿ ಅನ್ನೋದಾದರೆ, ಅವ್ರ ವಿರುದ್ಧವಾಗಿ ನೀವು ಮೆರವಣಿಗೆ ಮಾಡ್ಕೊಂಡು ಬರ್ತೀರಿ ಅನ್ನೋದಾದರೆ, ಆ ಕಾಂಗ್ರೆಸ್ಗೂ ಈ ಕಾಂಗ್ರೆಸ್ಗೂ ಅದರ ವ್ಯತ್ಯಾಸ ಇದೆ ಅಂತ ಒಪ್ಕೋಬೇಕಾ? ಇದು ನನ್ನ ಒಂದು ಭಾವನೆ ಇದೆ. ಇದು ರಾಜ್ಯದ ಪ್ರಮುಖರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಗಮನಿಸಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ರಾಜ್ಯಪಾಲರ ಹತ್ರ ಹೋದಾಗ ರಾಜ್ಯಪಾಲರು ಅಲ್ಲಿದ್ದಂಥ ಐವಾನ್ ಡಿಸೋಜ ಆ MLCಗೆ ನೀವು ಹೊರಗಡೆ ಹೋಗು ಅಂತ ಹೇಳ್ತಾರೆ. ನೀನು ಈ ಬಾಂಗ್ಲಾ ಕರ್ನಾಟಕವನ್ನು ಕೂಡ ಭಾರತವನ್ನು ಕೂಡ ಬಾಂಗ್ಲಾ ರೂಪದಲ್ಲಿ ದಂಗೆ ಹೇಳಬೇಕಾಗತ್ತೆ. ಈ ಮಾತನ್ನು ದೇಶದ್ರೋಹಿ ಹೇಳಿಕೆಯನ್ನು ಕೊಟ್ಟಂಥ ವ್ಯಕ್ತಿ ರಾಜಭವನದಲ್ಲಿ ನೀವು ಬರ್ಕೂಡ್ದು ಅಂತ ರಾಜ್ಯಪಾಲರು ಹೇಳಿದಾಗ ಅದಕ್ಕೆ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು DK ಶಿವಕುಮಾರ್ ಅವರು ಸಮಾಧಾನ ಮಾಡ್ತಾರಂತೆ. ನನ್ನ ಪತ್ರಿಕೆಗಳು ಓದಿ ಬೇಜಾರಾಯ್ತು ನನಗೆ. ಏನು ಮಾಡಬೇಕಿತ್ತವರು? ನೀನು ದೇಶದ್ರೋಹಿ ಹೇಳಿಕೆ ಕೊಟ್ಟಿದ್ಯಾ, ಕ್ಷಮೆ ಕೇಳಿಕೊಂಡು ರಾಜಭವನದಿಂದ ಹೊರಗಡೆ ಹೋಗು, ರಾಜಭವನದ ತನಕ ಬರೋಂಥ ಅಧಿಕಾರ ನಿನಗಿಲ್ಲ, ನೀ ದೇಶದ್ರೋಹಿ, ಈ ಮಾತನ್ನು ಹೇಳಿ ಕಳಿಸ್ಬೇಕಿತ್ತು. ಅದು ಬಿಟ್ಟು ತೆಪ್ಪೆ ಹಾಕ್ಯಾರ. ರಾಜ್ಯಪಾಲರ ದೊಡ್ಡ ಗುಣ ಒಪ್ಕೊಂಡ್ರು. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ, ಆ ರಾಷ್ಟ್ರದ್ರೋಹಿನ ಕಾಂಗ್ರೆಸ್ ಪಕ್ಷದಿಂದನೂ ಹೊರಗಾಕಬೇಕು, MLC ಸ್ಥಾನವನ್ನು ಕಿತ್ತಾಕಬೇಕು, ಅವನ್ನು ಬಂಧಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇಡೀ ರಾಜ್ಯ ನೋಡಿರೋಂಥ ಈ ಒಂದು ಏನು ರಾಜ್ಭವನ್ ಚಲೋ, ಏಕೆಂದರೆ HD ಕುಮಾರಸ್ವಾಮಿ, ನಿರಾಣಿ, ಜೊಲ್ಲೆ, ರೆಡ್ಡಿ ಇವ್ರನ್ನೆಲ್ಲರೂ ಕೂಡ ಪ್ರಾಸಿಕ್ಯೂಷನ್ಗೆ ಹೋಗಿ ಬಿಗಿಪಟ್ಟು ಬ್ಯಾನರ್ ಹೆಡ್ಲೈನ್ ನೋಡಿದೆ ನಾನು, ಕನ್ನಡಪ್ರಭ. ಇಡೀ ರಾಜ್ಯ ಜನ ನೋಡಿರ್ತಾರೆ. ಮಾರನೇ ದಿನ ಅದೇ ಪರಮೇಶ್ವರ್ ಹೇಳಿಕೆ ಕೊಡ್ತಾರೆ, ಇಲ್ಲ ಇದು ಒಂದು ಕುಮಾರಸ್ವಾಮಿ ಬಗ್ಗೆ ಮಾತ್ರ ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಷನ್ ಕಳಿಸಿದ್ದಾರೆ. ಹಂಗಂದ ತಕ್ಷಣ ಏನು ಅವ್ರು ಹೇಳ್ತಿರೋದು, ಕ್ಲಾರಿಫಿಕೇಷನ್ ಕಳಿಸಿರೋದ್ರಿಂದ ಆ ಕಡತ ಇವ್ರ ಹತ್ರನೇ ಇದೆ, ಕ್ರಮ ತಗೋಬೋದು. ಅರ್ಥ ಉಂಟು ಇದಕ್ಕೆ ಏನಾದರೂ ಕೂಡ? ರಾಜಕೀಯವಾಗಿ ನೀವೇನೇ ಸಮಜಾಯಿಸಿ ಕೊಟ್ಕೊಳ್ಳೋಂಥ ಪ್ರಯತ್ನ ನಡೆಸ್ಬೋದು, ಅಷ್ಟು ದೊಡ್ಡರಲ್ಲ ರಾಜ್ಯ ಜನ. ಅದಕ್ಕೋಸ್ಕರ ಹೇಳ್ತೀನಿ, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಮಾನ್ಯ DK ಶಿವಕುಮಾರ್ ಅವರು ರಾಜ್ಯ ಜನರ ಕ್ಷಮೆ ಕೇಳಬೇಕು. ಇದು ನನ್ನ ಒತ್ತಾಯ. ಇಲ್ಲ ತೀರ್ಮಾನ ಮಾಡೋದು ಕೋರ್ಟು, ನಾನು ಅದ್ರ ಮಧ್ಯೆ ಬರ್ತಿಲ್ಲ. ರಾಜ್ಯಪಾಲರ ಹುದ್ದೆ, ನಾನು ಇಲ್ಲಿ ತಾವರ್ಚಂದ್ ಗೆಹ್ಲೋಟ್ ಬಗ್ಗೆ ನಾನು ಮಾತಾಡ್ತಿಲ್ಲ.
ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದ ರಾಜ್ಯಪಾಲರ ಹುದ್ದೆ ಬಗ್ಗೆ ಅದಕ್ಕೊಂದು ಸ್ಥಾನ ಇದೆ, ಸಂವಿಧಾನದಲ್ಲಿರೋಂಥ ಸ್ಥಾನ. ಆ ಸ್ಥಾನದ ಬಗ್ಗೆ ಚಪ್ಪಲಿಯಿಂದ ಹೊಡೆಯೋಂಥ ಪರಿಸ್ಥಿತಿ ಬಂದೋದ್ರೆ ಏನು ಮಾಡಬೇಕಾಗಾದ್ರೆ? ಮತ್ತೆ ನೀವೇ ಒಪ್ಕೋತಿದ್ದೀರಿ ಇವ್ರು ಯಾರ ಬಗ್ಗೆನೂ ಕೂಡ ನಮ್ಮ ಹತ್ರ ಕಡತಗಳಿಲ್ಲ ಅಂತ ರಾಜ್ಯಪಾಲರು ಹೇಳಿದ್ರೆ ಒಪ್ಕೋತಾ ಇದ್ದೀರಿ. ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಮಾತ್ರ ಒಂದು ಕಡತ ಇತ್ತು, ಅವ್ರ ಕ್ಲಾರಿಫಿಕೇಷನ್ಗೆ ಲೋಕಾಯುಕ್ತಕ್ಕೆ ವಾಪಸ್ ಕಳಿಸಿದ್ದಾರೆ. ಸಾಮಾನ್ಯ ವ್ಯಕ್ತಿ ಪತ್ರಿಕೆಗಳು ಓದ್ತಾ ಇರೋನಿಗೆ ಅರ್ಥ ಆಗತ್ತಿದ್ದು, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಅರ್ಥ ಆಗಲ್ವಾ? ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಸಂವಿಧಾನದ ಬಗ್ಗೆ 100 ಬಾರಿ ಮಾತಾಡ್ತಾರೆ ಮುಖ್ಯಮಂತ್ರಿಗಳು. ಸಂವಿಧಾನವನ್ನು ಉಳಿಸ್ಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು, ರೈಟ್, ನಾನು ಎಲ್ಲ ವಿಚಾರಕ್ಕೂ ಅವ್ರಿಗೆ ಒಪ್ತೀನಿ. ಅದು ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ನಿಮಗೆ ಪ್ರಾಸಿಕ್ಯೂಷನ್ ಆರ್ಡರ್ ಕೊಟ್ಟಿದ್ದಾರೆ ಅಂತ ಒಂದೇ ಕಾರಣಕ್ಕೆ ಉಳಿದವ್ರು ಎಲ್ಲರ ಮೇಲೂ ಪ್ರಾಸಿಕ್ಯೂಷನ್ ಮಾಡಿರಿ, ಆದೇಶ ಕೊಡಿ. ನೋ, ಫೈಲೇ ಇಲ್ಲ ನನ್ನ ಹತ್ರ ಅಂತ ಅವ್ರು ಹೇಳಿದ ಮೇಲೂ ಕೂಡ ಈ ನಿಮಿಷದ ತನಕ ಕೂಡ ಅವ್ರ ರಿಯಾಕ್ಷನ್ ಬಂದಿದೆಯಾ? ಇವ್ರು ಮಾತ್ರ ಹೇಳಿದ್ದಾರೆ ಪರಮೇಶ್ವರ್ ಅವರು ಕ್ಲಾರಿಫಿಕೇಷನ್ಗೆ ಲೋಕಾಯುಕ್ತ, ಕುಮಾರಸ್ವಾಮಿದು ಮಾತ್ರ, ಅದು ಉಳಿದವ್ರದ್ದು ಯಾರ್ದು ಇಲ್ಲ. ಹೂನಣ್ಣ, ನೀನು ಹೇಳಿದ್ದೆ ಅಂಶ ನಾನು ಹೇಳ್ತಿರೋದು, ಯು ಆರ್ ರೈಟ್. ನೀವೇನು ಪತ್ರಕರ್ತರ ಕಂಡು ಹೇಳ್ತಾ ಇದ್ದೀರಿ, ನಾನು ಅದನ್ನೇ ಹೇಳ್ತಾ ಇರೋದು. ಮುಂಚೆ ಹೇಳ್ಬೋದಿತ್ತು ಅವರು ಮೆರವಣಿಗೆಯಲ್ಲಿ ಭಾಗವಹಿಸಿ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಚಪ್ಪಲಿಯಿಂದ ಹೊಡೆದು ಇದೆಲ್ಲ ಆಗ್ತಿರೋಂಥ ಸಂದರ್ಭದಲ್ಲಿ ಚಪ್ಪಲಿ ಹಿಡಿದ ರಾಜ್ಯಪಾಲರು ಹೊಡೆದಂಥ ಒಬ್ಬ ವ್ಯಕ್ತಿನಾರು ಅರೆಸ್ಟ್ ಮಾಡಿದ್ದೀರಾ? ಹೋಗಲಿ, ರಾಜ್ಯಪಾಲರ ಹುದ್ದೆ ಅಂದ ತಕ್ಷಣ ಅಷ್ಟು ಚೀಪಾಗಿ ಹೋಯ್ತಾ? ಭಾಳ ನೋವಿಂದ ಈ ಪತ್ರಿಕಾಗೋಷ್ಠಿ ನಾನು ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದಾದ್ರೂ ಕೂಡ ಅವ್ರು ಮಾಡಿದಂಥ ತಪ್ಪು ಅರ್ಧಕ್ಕೆ ಜನ ಒಪ್ಪಬಹುದು, ಎಷ್ಟರ ಮಟ್ಟಿಗೆ ಒಪ್ತಾರೆ ಬಿಡ್ತಾರೆ ನಂಗೆ ಗೊತ್ತಿಲ್ಲ. ತುಂಬ ನಾನು ಹೇಳ್ತಿರೋದು ಬೇರೆ ರೀ. ಈ ಪತ್ರಿಕೆ ನೀವು ಓದಿರಿ, ನಾನು ಓದಿದ್ದೀನಿ. ನನ್ನ ಹತ್ರ ಯಾವುದೇ ಕಡತ ಇಲ್ಲ ಅಂದರೆ ಅರ್ಥ ಏನು? ಫೈಲ್ ನನ್ನ ಹತ್ರ ಇದ್ದಿದ್ದರೆ ನಾನು ಅದನ್ನು ಸ್ಟಡಿ ಮಾಡಿ ಅದನ್ನು ನಾನು ಖಂಡಿತ ಪ್ರಾಸಿಕ್ಯೂಷನ್ಗೆ ಆರ್ಡರ್ ಮಾಡಬೇಕು, ಬಿಡಬೇಕು, ಯೋಚನೆ ಮಾಡ್ತಿದ್ದೆ. ಫೈಲೇ ಇಲ್ಲ ಅಂದರೆ ಈ ಸ್ಟಡಿ ಮಾಡೋ ಏನು ಬಂತು? 3 ವರ್ಷನೂ 30 ವರ್ಷ ನನಗೆ ಗೊತ್ತಿಲ್ಲ. ಅದಾದ ನಂತರ ಆದರೂ ಕೂಡ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ ಅದಕ್ಕಿಲ್ಲ, ಅವ್ರ ಕೇಸ್ ಇದೆ, ಫೈಲ್ ಇದೆ ಅವ್ರ ಹತ್ರ, ಸುಳ್ಳು ಹೇಳ್ತಾ ಇದ್ದಾರೆ. ಈ ಮಾತಾರ ಅವ್ರು ಹೇಳಿದ್ದಿದ್ರೆ ಈಗ ರಾಜ್ಯಪಾಲ ಗೆಲೋಟ್ ಅವ್ರು ಸುಳ್ಳು ಹೇಳ್ತಿದ್ದಾರೋ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಿದ್ದಾರೋ, ರಾಜ್ಯ ಜನ ತೀರ್ಮಾನ ಮಾಡ್ತಿದ್ರು. ಸ್ವತಃ ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಎಚ್ಚರಿಕೆ ಮಾತ್ರ ಕ್ಲಾರಿಫಿಕೇಶನ್ಗೆ ಕಳಿಸಿದ್ದಾರೆ ಲೋಕಾಯುಕ್ತಕ್ಕೆ. ಇದರ್ಥ ಏನು? ಉಳಿದಿದ್ದು ಯಾವುದೂ ಇಲ್ಲ ಅಂತ ತಾನೆ ನಾನು ಅಂದ್ಕೊಂಡಿರೋದು ಸಾಮಾನ್ಯ ಒಬ್ಬ ಪ್ರಜೆಯಾಗಿ. ನಂದೇನಾದರೂ ಇದ್ದರೆ ತಪ್ಪಿದ್ರೆ ತಿದ್ದಿ ಮತ್ತು ಹೋಗಲಿ. ಅಷ್ಟೆಲ್ಲ ಆದಮೇಲೆ ರಾಜ್ಯಪಾಲರು ಹೇಳಿದ ನಂತರ ಒಂದು ರಿಯಾಕ್ಷನ್ ಅವರು ಕೊಡ್ಬೇಕಿತ್ತಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಲಿ. ಪರಮೇಶ್ವರ್ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು, ಎಚ್ಚರಿಕೆ ಮಾತ್ರ ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಶನ್ ಕಳಿಸಿದ್ದಾರೆ. ಇವರಾಗಿ ಬಾಯಿ ಮುಚ್ಕೊಂಡಿದ್ದಾರೆ. ಅವ್ರು ಮಾಡಿದ ತಪ್ಪು ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ ಗೊತ್ತಾಯ್ತು. ಈಗ ಒಂದು ಕಣ್ಣಿ ಬೆಣ್ಣೆ ಇನ್ನೊಂದು ಕಣ್ಣಿ ಸುಣ್ಣ ಅಂತ ಅವ್ರು ಹೇಳಿದ್ದೆ ತಪ್ಪು. ನಾನು ಅದಕ್ಕೋಸ್ಕರ ಹೇಳಕ್ಕೆ ಕೊಟ್ಟಿರೋದು. ನಾನು ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೇನೆ, ನಾನು ಭಾರತೀಯ ಜನತಾ ಪಾರ್ಟಿ ವಕ್ತಾರನಾಗೋ ರಾಜ್ಯಪಾಲರನ್ನ ಪ್ರತಿನಿಧಿಯಾಗೋ ನಾನು ಮಾತಾಡ್ತಿಲ್ಲ. ಕೇವಲ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡೋದಕ್ಕೋಸ್ಕರ ಇದನ್ನು ಈ ಪತ್ರಿಕಾಗೋಷ್ಠಿ ದುರುಪಯೋಗ ಮಾಡ್ಕೋತಿಲ್ಲ.